ನಮಸ್ಕಾರ. ನಿಮಗೆ ಗೊತ್ತಾ, ಒಂದು ರೀಸೆಂಟ್ ಸ್ಟಡಿ ಆಗಿದೆ. ಆ ಸ್ಟಡಿಯಲ್ಲಿ 87% ಆಫ್ IT ಪ್ರೊಫೆಷನ್ಸ್ ಅಲ್ಲಿ ನಾವು ಫ್ಯಾಟಿ ಲಿವರ್ ಡಿಸೀಸ್ ಅನ್ನು ಕಾಣ್ತೀವಿ. ಏನಪ್ಪ ಈ ಫ್ಯಾಟಿ ಲಿವರ್ ಡಿಸೀಸ್ ಅಂತಂತಂದ್ರೆ, ನಿಮ್ಮ ಲಿವರ್ ಅಲ್ಲಿ ಸೆಲ್ಸ್ ನಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗಿರುತ್ತೆ. ಅದು ಕ್ರಮೇಣ ಆಗಿ ಫ್ಯಾಟಿ ಲಿವರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಪ್ಪ ಇದು ಆಗ್ತಾ ಇದೆ, ಇದು ಬರೀ ಕುಡಿಯೋರಿಗೆ ಆಗುತ್ತಾ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ಸೊ ಈ ಫ್ಯಾಟಿ ಲಿವರ್ ಅಲ್ಲಿ 2 ಟೈಪ್ಸ್ ಆಫ್ ಕಾಸಸ್ ಇದೆ. ಒಂದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ಮತ್ತೊಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಎಲ್ಲ ಅದರಲ್ಲಿನೂ ಆಗುತ್ತೆ. ಹೆಣ್ಮಕ್ಳಲ್ಲಿ ಆಗಬಹುದು, ಇಲ್ಲಾಂದ್ರೆ ಗಂಡಸರಲ್ಲಿ ಆಗಬಹುದು. ಬರೀ ಕುಡಿಬೇಕು ಅಂತ ಏನು ಕಾರಣ ಇಲ್ಲ, ಕುಡಿಲಾರ್ದೆ ಕೂಡ ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಆಗ್ಬೋದು. ಮುಖ್ಯವಾಗಿ ಏನೇನು ಕಾರಣಗಳಂತ ನಾವು ನೋಡೋಣ. ಮೊದಲನೇದಾಗಿ, ನೀವು ತುಂಬಾ ಜಂಕ್ ಫುಡ್ ತಿಂತಿದ್ದೀರಾ, ತುಂಬಾ ಡೀಪ್ ಫ್ರೈಡ್ ಫುಡ್ ತಿಂತಿದ್ದೀರಾ, ತುಂಬಾ ಮೈದಾ ಐಟಮ್ಸ್ ಇಲ್ಲ ತುಂಬಾ ಫ್ಲೋರ್ ಐಟಮ್ಸ್ ತಿಂತಾ ಇದ್ದೀರಾ, ತುಂಬಾ ಫರ್ಮೆಂಟೆಡ್ ಡ್ರಿಂಕ್ಸ್ ಎಲ್ಲ ಕುಡಿತಾ ಇದ್ದೀರಾ, ಊಟದ ತಕ್ಕಂಗೆ ನೀವು ಎಕ್ಸಸೈಸ್ ಕೂಡ ಮಾಡ್ತಾ ಇಲ್ಲ. ಇದೆಲ್ಲ ಒಂದು ರೀಸನ್ಸ್. ಅದರ ಜೊತೆಗೆ ಯಾರಿಗೆ ಡಯಾಬಿಟೀಸ್ ಇದೆ, ಯಾರಿಗೆ ತೂಕ ಜಾಸ್ತಿ ಇದೆ, ಒಬೆಸಿಟಿ ಇದೆ, ಅವರಿಗೆ ಮುಂದೆ ಈ ಫ್ಯಾಟಿ ಲಿವರ್ ಬರಬಹುದು. ಸೊ ಈ ತರ ಫ್ಯಾಟಿ ಲಿವರ್ಲಿಂದ ನೀವು ಸಫರ್ ಆಗ್ತಿದ್ದೀರಾ, ಇಲ್ಲ ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ ಸಫರ್ ಆಗ್ತಿದ್ದಾರಾ, ಇದಕ್ಕೆ ಏನಪ್ಪ ರೆಮಿಡಿ ಅಂತ ನೀವು ತಿಳ್ಕೊಬೇಕಾ? ಹಾಗಾದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಫ್ಯಾಟಿ ಲಿವರ್ ಅಂತ ಟೈಪ್ ಮಾಡಿ, ನಾವು ಇದರ ಪಾರ್ಟ್ 2 ಅನ್ನು ಮಾಡ್ತೀವಿ. ಈ ತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.